60 ಅಂಕಗಳ ಗ್ಯಾರಂಟಿ ಪ್ರಶ್ನೆಗಳ ಸರಣಿಗಳನ್ನು ನಾವುಗಳು ಪ್ರಾರಂಭಿಸಿದ್ದೀವಿ. ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಕವರ್ ಮಾಡಿದ್ದೀವಿ. ಗ್ರಾಮರಲ್ಲಿ ಲಾಸ್ಟಲ್ಲಿ ನಾವು ಅಂಟೋನಿಮ್ಸ್ಗಳನ್ನು, ಅಪೋಸಿಟ್ ವರ್ಡ್ಸ್ಗಳನ್ನು ಮತ್ತು ಯಾವೆಲ್ಲ ಹಿಂದಿನ ವರ್ಷ ಕೇಳಿದ್ರಲ್ಲ ಕ್ವಶನ್ಸ್ಗಳನ್ನು ಎಲ್ಲನೂ ಕೂಡ ಹಾಕಿದ್ದೆ. ಸೊ ಇವತ್ತು ಒನ್ ವರ್ಡ್ ಆಗಿರ್ಬೋದು, ಆಮೇಲೆ ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ಬೋದು, ಅದ್ರ ಜೊತೆಗೆ ಆಕ್ಸಿಲರಿ ವರ್ಬ್ಸ್ಗಳನ್ನು ಕೂಡ ಏನು ಮಾಡಿದ್ದೀನಿ ಈ ವಿಡಿಯೋದಲ್ಲಿ ತಂದಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, ಒಂದು 30 ಕ್ವಶನ್ಸ್ ಇದ್ದಾವೆ, ಅವುಗಳನ್ನು ಅರ್ಥೈಸಿಕೊಂಡಿದ್ದೆ. ಆದರೆ ಸೊ ಸಿಮಿಲರ್ ಕ್ವಶನ್ಸ್ಗಳನ್ನು ನೀವು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಎಕ್ಸ್ಪೆಕ್ಟ್ಗಳನ್ನು ಮಾಡ್ಬೋದು ಮತ್ತು ಮೋಸ್ಟ್ ಇಂಪಾರ್ಟೆಂಟು ಇದ್ದಾವೆ. ಸೊ ಗಿವ್ ಒನ್ ವರ್ಡ್ ಒಳಗೆ ನೋಡೋಣ. ಎಸ್, Prakash is a football player. He has the ability to move quickly and overtake the opponent players. One word that can be substituted the underlined phrase ಅಂತ ಕೇಳಿದ್ದಾರೆ. Ability to move quickly ಅಂತಂದ್ರೆ agility ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್. ನೆಕ್ಸ್ಟ್ ಟೆಕ್ನಿಕಲ್ ಟ್ರಬಲ್ ಅಂತ ಇದೆ. ಸೊ ಟೆಕ್ನಿಕಲ್ ಟ್ರಬಲ್ಗೆ ಆಗ್ತಕ್ಕಂಥ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅದು ಸ್ನ್ಯಾಗ್ ಅಂತಕ್ಕಂಥದ್ದು ರೈಟ್ ಆನ್ಸರ್. 3ರಲ್ಲಿ ಮೇಕ್ ಅ ಮಾರ್ಕ್ ಅಂತ ಇದೆ. ಸೊ ಮೇಕ್ ಅ ಮಾರ್ಕ್ ಅಂದರೆ ಏನಪ್ಪ ಅಂದ್ರೆ ಅದು ಸಕ್ಸಸ್ಫುಲ್ ಅಂತ ಏನಾಗ್ತದೆ ಆಗ್ತದೆ. ನೆಕ್ಸ್ಟ್ ಇರ್ತಕ್ಕಂಥದ್ದು 4ರಲ್ಲಿ ಅ ವ್ಯೂ ಅಪ್ ಟು ಹೆಲ್ಪ್ ಎವ್ರಿ ಒನ್ ಅಂತ ಇದೆ. ಅ ವ್ಯೂ ಟು ಹೆಲ್ಪ್ ಎವ್ರಿ ಒನ್ ಅಂತಕ್ಕಂಥ ಒನ್ ವರ್ಡ್ ಏನಾಗ್ಬೋದಪ್ಪ ಅಂದ್ರೆ ವಿಷನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. 5ರಲ್ಲಿ ಪ್ರಾಪರ್ಟಿ ಆ್ಯಂಡ್ ಜ್ಯುವೆಲರಿ ಅಂತ ಇದೆ. ಸೊ ಪ್ರಾಪರ್ಟಿ ಮತ್ತು ಜ್ಯುವೆಲರಿ ಇತ್ತಂದ್ರೆ ಅದನ್ನು ಏನಾಗ್ತಪ್ಪ ಅಂದ್ರೆ ಅಫ್ಲುಯೆನ್ಸ್ ಅಂತಕ್ಕಂಥದ್ದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಆಗ್ತದೆ. ಇನ್ನು ನೆಕ್ಸ್ಟ್ 6ದಲ್ಲಿ ಹರ್ ಡಿಸೈರ್ ಟು ವರ್ಕ್ ವಿತ್ 100% ಸಿನ್ಸಿಯರಿಟಿ ಅಂತ ಇದೆ. ಓಕೆ, ಸೊ ಇದಕ್ಕೆ 6ದಲ್ಲಿರ್ತಕ್ಕಂಥದ್ದು ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಕಮಿಟ್ಮೆಂಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. 7ದಲ್ಲಿ ಎಸ್, ಥಿಂಕಿಂಗ್ ಆಫ್ ದ ಪಾಸ್ಟ್ ಇವೆಂಟ್ ಅಂತ ಇದೆ. ಸೊ ಥಿಂಕಿಂಗ್ ಆಫ್ ದ ಪಾಸ್ಟ್ ಇವೆಂಟ್ ಅಂದರೆ ಏನಂತ ಕರಿತೀವಿ ಅಂತಂದ್ರೆ ಬ್ರೂಡಿಂಗ್ ಅಂತ ಏನು ಮಾಡ್ತೀವಿ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಇತ್ತು ಟುಕ್ ಅ ಫಾರ್ಮ್ ಡಿಸಿಷನ್ ಅಂತ ಇದೆ. ಸೊ ಟುಕ್ ಅ ಫಾರ್ಮ್ ಡಿಸಿಷನ್ ಅಂತಂದ್ರೆ ರಿಸಾಲ್ವ್ಡ್ ಅಂತ ಅದರ ಅರ್ಥ ಆಗ್ತದೆ. ನೆಕ್ಸ್ಟ್ ವೆಂಟ್ ಆನ್ ವಿಸಿಟಿಂಗ್ ಅಂತ ಇದೆ. ಸೊ ವೆಂಟ್ ಆನ್ ವಿಸಿಟಿಂಗ್ ಅಂತಂದ್ರೆ ಹಂಟೆಡ್ ಅಂತ ಏನಾಗ್ತದೆ ಆನ್ಸರ್ ಆಗ್ತದೆ. ಥಿಂಕ್ ಗ್ರೋತ್ ಆಫ್ ಬಸ್ಸಸ್ ಅಂತ ಇದೆ. ಸೊ ಅದು ಏನಾಗ್ತದಪ್ಪ ಅಂದ್ರೆ ಟಿಕೆಟ್ ಅಂತಕ್ಕಂಥದ್ದು ಆಗ್ತದೆ. ಸೊ ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒನ್ ವರ್ಡ್ ಇತ್ತು. ಅರ್ಥ ಮಾಡಿಕೊಡ್ರಿ, ಚೆನ್ನಾಗಿ ನಿಮ್ಮ ಪುಸ್ತಕದಲ್ಲಿರ್ತಕ್ಕಂಥ ಎಕ್ಸರ್ಸೈಸ್ ಕ್ವಶನ್ಸ್ಗಳನ್ನು ನೋಡ್ಕೊಂಡಿದ್ದಾದರೆ ಖಂಡಿತವಾಗಿ ನೀವು ಅಂಕಗಳನ್ನು ಗಳಿಸ್ಬೋದು. ಇನ್ನು ಅಂಡರ್ಲೈನ್ ವರ್ಡ್ಗಳು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಏನನ್ನ ಅದಾವ ಅಂತ ಕೇಳಿದ್ದಾರೆ. ಯುನಿಕ್ಯೂ ಅಂತ ಇದೆ. ಸೊ ಯುನಿಕ್ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದರೆ ಅಡ್ಜೆಕ್ಟಿವ್ ಅಂತಕ್ಕಂಥದ್ದು ಆಗ್ತದೆ. ನೆಕ್ಸ್ಟ್ ಐ ಥಿಂಕ್ ಯು ಶುಡ್ ಗೋ ಟು ಬಿಜಾಪುರ್ ಇಮಿಡಿಯೇಟ್ಲಿ ಅಂತ ಇದೆ. ಸೊ ಇಮಿಡಿಯೇಟ್ಲಿ ಅಂತಕ್ಕಂಥದ್ದು ಆಡ್ವರ್ಬ್ ಆಗ್ತದೆ. ನೆಕ್ಸ್ಟ್ ಪ್ಲೀಸ್ ಪ್ರೆಸೆಂಟ್ ದಿಸ್ ಪ್ರಾಬ್ಲಮ್ ಬಿಫೋರ್ ದ ಅಸೆಂಬ್ಲಿ ಅಂತ ಇದೆ. ಇಲ್ಲಿ ಪ್ರೆಸೆಂಟ್ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದರೆ 13ದಲ್ಲಿ ಎಸ್, 13ರಲ್ಲಿ ಪ್ರೆಸೆಂಟ್ ಅಂತದ್ದು ವರ್ಬ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. 14ದಲ್ಲಿ ವಿ ನ್ಯೂ ವಿ ವೇರ್ ಇನ್ ಟ್ರಬಲ್ ಅಂತ ಇದೆ. ಯೆಟ್ ವಿ ಡಿಡ್ ನಾಟ್ ಲೂಸ್ ಹರ್ಟ್ ಅಂತ ಇದೆ. ಅಲ್ಲಿ ಯೆಟ್ ಅಂತಕ್ಕಂಥದ್ದು ಏನಾಗ್ತದೆ ಅಂತಂದ್ರೆ ಕಂಜಂಕ್ಷನ್ ಅಂತಕ್ಕಂಥದ್ದು ಆಗ್ತದೆ, ಲಿಂಕರ್ ಅದು. 15ದಲ್ಲಿ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹಿಮ್ ರೈಟ್ಲಿ ಅಂತ ಇದೆ. ದ ವರ್ಡ್ ಟು ಇನ್ ದ ಅಬೌವ್ ಸೆಂಟೆನ್ಸಸ್ ಅಂತ ಕೇಳಿದ್ದಾರೆ. ಸೊ 15ರಲ್ಲಿ ಏನಾಗ್ತದೆ ಅಂತಂದ್ರೆ ಎಸ್, ಅ ಪ್ರಿಪೋಸಿಷನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಟು ಅಂತಕ್ಕಂಥದ್ದು ಪ್ರಿಪೋಸಿಷನ್. 16ರಲ್ಲಿ ಹೋಗೋಣ. ಹಿ ಫೌಂಡ್ ಅ ಗ್ರೇಟ್ ಬ್ಯೂಟಿ ಇನ್ ಹರ್ ಅಂತ ಇದೆ. ಅಲ್ಲಿ ಗ್ರೇಟ್ ಅಂತಕ್ಕಂಥದ್ದು ಅಂಡರ್ಲೈನ್ಡ್ ವರ್ಡ್ ಏನಾಗ್ತದೆ ಅಂತ ಕೇಳಿದ್ರು, ಅದಾಗೋದು ಡಿ, ಅಡ್ಜೆಕ್ಟಿವ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಅನಿಮಲ್ಸ್ ಆಟ್ ನಾಟ್ ಟು ಬಿ ಕಿಲ್ಡ್ ಅಂತ ಇದೆ. ಆಟ್ ಅಂತ ಇದೆ. ಓಕೆ, ಅದು ಆಟ್ ಅನ್ನೋದು ಏನಂತ ಕೇಳಿದ್ದಾರೆ. 17ದಲ್ಲಿ ಪ್ರನೌನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆಟ್ ಆಗಿರೋದು ಪ್ರನೌನ್. ಓ ಯು ಹ್ಯಾವ್ ಡನ್ ದ್ಯಾಟ್ ಅಗೇನ್ ಅಂತ ಇದೆ. ಅಲ್ಲಿ ಓ ಇದೆ. ಸೊ ಅದು ಅಂಡರ್ಲೈನ್ ವರ್ಡ್ ಏನಾಗ್ತದೆ ಅಂತ ಕೇಳಿದ್ದಾರೆ. ಸೊ 18ರಲ್ಲಿ ಇಂಟರ್ಜೆಕ್ಷನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಏನಾಗ್ತದೆ, ಆ್ಯನ್ ಇಂಟರ್ಜೆಕ್ಷನ್. ಹೂ ಆರ್ ಯು ಟಾಕಿಂಗ್ ಟು ಅಂತ ಇದೆ. ಸೊ ಇಲ್ಲಿನೂ ಕೂಡ ಟು ಏನಾಗ್ತದೆ ಅಂತ ಕೇಳಿದ್ರು, ಅದು ಪ್ರಿಪೋಸಿಷನ್ ಆಗ್ತದೆ. ಎಸ್, ಸಿ ಈಸ್ ಮೋರ್ ಫೇರ್ ದೆನ್ ವರ್ಡ್ಸ್ ಕ್ಯಾನ್ ಸೇ ಅಂತ ಇದೆ. ಮೋರ್ ಅನ್ನೋದು ಏನು ಕೇಳಿದ್ದಾರೆ. ಸೊ ಮೋರ್ ಅನ್ನೋದು ಏನದಪ್ಪ ಅಂದ್ರೆ ಅದು ಅಡ್ವರ್ಬ್ ಅದ 20ದಲ್ಲಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇಷ್ಟು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಮತ್ತು ನಾವೇನು ಮಾಡಿವಪ್ಪ ಅಂತಂದ್ರೆ ಎಸ್ ಏನು ಒನ್ ವರ್ಡ್ ನೋಡಿವಿ. ಇನ್ನು ಆಕ್ಸಿಲರಿ ವರ್ಬ್ಸ್ಗಳನ್ನು ನೋಡೋಣ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಸೊ ಫಸ್ಟ್ ಇತ್ತು ಇಫ್ ಯು ಟೆಲ್ ದೀಸ್ ಥಿಂಗ್ಸ್ ಟು ಹಿಮ್ ಹಿ ಡ್ಯಾಶ್ ಹೆಲ್ಪ್ ಯು ಅಂತ ಇದೆ. ಅಲ್ಲಿ ಯಾವುದು ಮೋಸ್ಟ್ ಅಪ್ರೋಪ್ರಿಯೇಟಿವ್ ವರ್ಡ್ಗಳನ್ನು ತುಂಬಬಹುದು ಅಂತ ಕೇಳಿದ್ದಾರೆ. ಸೊ ವಿಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಅಂದರೆ
ಇಫ್ ಯು ಟೆಲ್ ದೀಸ್ ಥಿಂಗ್ ಟು ಹಿಮ್ ಹಿ ವಿಲ್ ಹೆಲ್ಪ್ ಯು ಅಂತಕ್ಕಂಥದ್ದು ಆಗಬೇಕು. ನೆಕ್ಸ್ಟ್ ಇರೋದು ನಥಿಂಗ್ ಕುಡ್ ಹ್ಯಾವ್ ಡ್ಯಾಶ್ ಬೆಟರ್ ದ್ಯಾನ್ ಹೀಸ್ ಅಂತ ಇದೆ. ಸೊ 22ರಲ್ಲಿ ಏನಾಗಬೇಕು, ಬೀನ್ ಅಂತಕ್ಕಂಥದ್ದು ಆಗಬೇಕು. ಓಕೆ, ಅಂದ್ರೆ ನಥಿಂಗ್ ಕುಡ್ ಹ್ಯಾವ್ ಬೀನ್ ಬೆಟರ್ ದ್ಯಾನ್ ದಿಸ್ ಅಂತಕ್ಕಂಥದ್ದು ಆಗಬೇಕು. ಡ್ಯಾಶ್ ಹಿ ಕಮ್ ಟುಡೇ ಐ ಡೋಂಟ್ ನೋ ಅಂತ ಇದೆ. ಸೊ 23ರಲ್ಲಿ ಏನಾಗಬೇಕು ಅಂತಂದ್ರೆ ಡಸ್ ಅಂತ ಆಗಬೇಕು. ಓಕೆ, ಡಸ್ ಹಿ ಕಮ್ ಟುಡೇ ಐ ಡೋಂಟ್ ನೋ, ಕಮ್ ಅಂತಕ್ಕಂಥದ್ದು ಎಸ್ ಪ್ರೆಸೆಂಟ್ ಟೆನ್ಸಲ್ಲಿ ಅದ. ಸಿ ಡ್ಯಾಶ್ ಬೀನ್ ಎವ್ರಿ ಬಿಸಿ ಸಿನ್ಸ್ ಮಾರ್ನಿಂಗ್ ಆ್ಯಂಡ್ ಸೊ ಯು ಕಾಂಟ್ ಮೀಟ್ ಹರ್ ನೌ ಅಂತ ಇದೆ. ಸೊ ಅದು ಏನಾಗ್ತದ ಅಂತ ಕೇಳಿದಾರೆ. ಸೊ ಅದರಲ್ಲಿ 24ರಲ್ಲಿ ಏನಾಗಬೇಕು ಅಂದ್ರೆ ಹ್ಯಾಸ್ ಅಂತ ಆಗಬೇಕು. ಓಕೆ, ಸಿ ಹ್ಯಾಸ್ ಬೀನ್ ಬಿಸಿ ಸಿನ್ಸ್ ಮಾರ್ನಿಂಗ್ ಆ್ಯಂಡ್ ಸೊ ಯು ಕಾಂಟ್ ಮೀಟ್ ಹರ್ ನೌ ಅಂತ ಆಗಬೇಕು. 25ನೇ ಕ್ವಶನ್, ಡ್ಯಾಶ್ ಯು ಮೀಟ್ ಹಿಮ್ ಲಾಸ್ಟ್ ನೈಟ್ ಐ ಆಸ್ಕ್ಡ್ ಹಿಮ್ ಅಂತ ಇದೆ. 25ರಲ್ಲಿ ಡಿಡ್ ಅಂತಕ್ಕಂಥದ್ದು ಆಗಬೇಕು. ಓಕೆ, ಡಿಡ್ ಯು ಮೀಟ್ ಹಿಮ್ ಲಾಸ್ಟ್ ನೈಟ್ ಅಂತಕ್ಕಂಥದ್ದು. 26ಅಲ್ಲಿ ಸಮೋನ್ ಡ್ಯಾಶ್ ಸ್ಟೋಲನ್ ಮೈ ಪರ್ಸ್ ಅಂತ ಇದೆ. ಸೊ 26ರಲ್ಲಿ ಏನಾಗ್ತದೆ ಅಂದರೆ ಹ್ಯಾಸ್ ಅಂತಕ್ಕಂಥದ್ದು ಆಗ್ತದೆ. ಸಮೋನ್ ಹ್ಯಾಸ್ ಸ್ಟೋಲನ್ ಮೈ ಪರ್ಸ್ ಅಂತಕ್ಕಂಥದ್ದು. ನೆಕ್ಸ್ಟ್, ನೋ ಸೂನರ್ ಡ್ಯಾಶ್ ಹಿ ಕೇಮ್ ದ್ಯಾನ್ ಆಲ್ ದ ರೌಡೀಸ್ ಟುಕ್ ಟು ದೇರ್ ಹೀಲ್ಸ್ ಅಂತ ಇದೆ. 27ರಲ್ಲಿ ಡಿಡ್ ಅಂತಕ್ಕಂಥದ್ದು ಆಗ್ತದೆ. ನೋ ಸೂನರ್ ಡಿಡ್ ಹಿ ಕಮ್ ದೆನ್ ಆಲ್ ದ ರೌಡೀಸ್ ಟುಕ್ ಟು ದೇರ್ ಹೀಲ್ಸ್. ದ ಡಾಗ್ ಮಸ್ಟ್ ಹ್ಯಾವ್ ಬೀನ್ ಡ್ಯಾಶ್ ಓವರ್ ದ ಡೆತ್ ಆಫ್ ಇಟ್ಸ್ ಮಾಸ್ಟರ್ ಹಿ ಪ್ರೆಡಿಕ್ಟೆಡ್ ಅಂತ ಇದೆ. 28ರಲ್ಲಿ ವೈಲಿಂಗ್ ಅಂತ ಅಲ್ಲಿ ಏನಾಗಬೇಕಾಗಿತ್ತು ಆಗಬೇಕು. ದ ಡಾಗ್ ಮಸ್ಟ್ ಹ್ಯಾವ್ ಬೀನ್ ವೈಲಿಂಗ್ ಓವರ್ ದ ಡೆತ್ ಆಫ್ ಹಿಸ್ ಮಾಸ್ಟರ್ ಹಿ ಪ್ರೆಡಿಕೇಟ್. ಹೌ ಡ್ಯಾಶ್ ಯು ಸ್ಮೈಲ್ ವೆನ್ ದ ಟ್ರೆಜಿಡಿ ಈಸ್ ಸ್ಟಿಲ್ ಫ್ರೆಶ್ ಇನ್ ಅವರ್ ಮೈಂಡ್ಸ್ ಅಂತ ಇದೆ. 29ರಲ್ಲಿ ಕ್ಯಾನ್ ಅಂತಕ್ಕಂಥದ್ದು ಬರಿಬೇಕು. ಹೌ ಕ್ಯಾನ್ ಯು ಸ್ಮೈಲ್ ವೆನ್ ದ ಟ್ರೆಜಿಡಿ ಈಸ್ ಸ್ಟಿಲ್ ಫ್ರೆಶ್ ಇನ್ ಅವರ್ ಮೈಂಡ್ಸ್. I went there on time but the plane taken off a bit earlier ಅಂತ ಇದೆ. ಹ್ಯಾಡ್ ಅಂತಕ್ಕಂಥದ್ದು ಆಗಬೇಕು. ಸೊ ಇಷ್ಟು ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀವಿ ಅಂತಂದರೆ ಒನ್ ವರ್ಡ್ ಆಗಿರ್ಬೋದು, ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ಬೋದು, ಆಕ್ಸಿಲರಿ ವರ್ಬ್ಸ್ಗಳ ಬಗ್ಗೆ ತೊಗೊಂಡು ಬಂದಿದ್ದೀವಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ಗಳನ್ನು ಮಾಡಲು ಮರಿಬಾರ್ದು. ಯಾಕಂದರೆ ನಿಮಗೆ ಇಷ್ಟೆಲ್ಲ ಯೂಸ್ ಆಗ್ತದಂದ್ರೆ ನೀವು ಲೈಕ್ ಮಾಡಬೇಕು. ಯಾಕಂದರೆ ವ್ಯೂಸ್ಗಳು ಬರ್ತಾವೆ ಬಟ್ ಲೈಕ್ಗಳು ಬರೋದಿಲ್ಲ ಅಂತಂದರೆ ಅದರದ್ದು ಬೇರೆ ಉದ್ದೇಶ ಅನ್ನಿಸ್ತದಲ್ಲ. ಸೊ ಹೀಗಾಗಿ ಎಷ್ಟೋ ನಾವು ನಿಮಗಾಗಿ ಸಮಯ ತೆಗೆದು ಇಷ್ಟು ವಿಡಿಯೋಗಳನ್ನು ನಿಮಗಾಗಿ ಕೊಡ್ತೀವಿ ಅಂತಂದರೆ ಸೊ ಖಂಡಿತ ನೀವು ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡಬೇಕಾಗ್ತದೆ. ನಿಮಗೆ ಯೂಸ್ ಆಗ್ತದೆ, ನೀವು ವ್ಯೂ ಮಾಡ್ತೀರಿ ಬಟ್ ಲೈಕ್ಗಳನ್ನು ಮಾಡೋದಿಲ್ಲ. ಸೊ ಅದಕ್ಕಾಗಿ ನಾವೇನು ಹೇಳೋದು ಅಂತಂದರೆ ಎಷ್ಟು ವ್ಯೂಸ್ ಇದಾವೆ ಅಷ್ಟು ಲೈಕ್ಗಳನ್ನು ಮಾಡಿರಿ ಅಂತಲೇ ಹೇಳೋದು. ಎನಿವೇ ಯುವರ್ ಇಂಟ್ರೆಸ್ಟ್. ಸಿಗ್ತೀನಿ ಇನ್ನೊಂದು ಗ್ರಾಮರ್ ಪಾಯಿಂಟಲ್ಲಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ